ಸಚಿವ ಸಂಪುಟದಲ್ಲಿ ಇನ್ನು ಉಳಿದಿರೋದು ಕೇವಲ ಒಂದೇ ಒಂದು ಸಚಿವ ಸ್ಥಾನ. ಆ ಇರುವ ಒಂದು ಸ್ಥಾನಕ್ಕೂ ಕೂಡ ಭಾರೀ ಪೈಪೋಟಿ ನಡೀತಾ ಇದೆ. ಆ ಸ್ಥಾನವನ್ನು ನಾವೇ ಗಿಟ್ಟಿಸಿಕೊಳ್ಬೇಕು ಅಂತೇಳಿ ಭರ್ಜರಿಯಾಗಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡವನ್ನು ಹೆಚ್ಚು ಮಾಡ್ತಾ ಇದ್ದಾರೆ, ಹೇರ್ತಾ ಇದ್ದಾರೆ. ಮಹಿಳಾ ಕೋಟಾ ಹಾಗೆ ಕುರುಬ ಕೋಟಾದಲ್ಲಿ ಆ ಸ್ಥಾನವನ್ನು ಪಡೆಯೋದಕ್ಕೆ ಭಾರೀ ಲಾಬಿ ನಡೀತಾ ಇರುವಂಥದ್ದು. ಹಾಲಿ ಮತ್ತು ಮಾಜಿ ಸಿಎಂಗಳ ಮೇಲೆ ಇದೇ ವಿಚಾರವಾಗಿ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ ಆಕಾಂಕ್ಷಿಗಳು. ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ ಇದ್ದಾರೆ. ಮಂಜುನಾಥ್, ಇರೋದು ಒಂದು ಸ್ಥಾನ, ಆದರೆ ಕೋಟಾಗಳು ಎರಡು ಪ್ರಯತ್ನ ನಡೀತಾ ಇದೆ. ಒಂದು ಮಹಿಳಾ ಕೋಟಾ, ಮತ್ತೊಂದು ಕುರುಬ ಕೋಟಾ. ಯಾರ್ಯಾರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಮಂಜುನಾಥ್ ಇದರಲ್ಲಿ? ಸಚಿವ ಸಂಪುಟ ವಿಸ್ತರಣೆ ಆಯಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳಾಯಿತು. ಅದರಲ್ಲೂ ಕೂಡ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಒಂದು ಸ್ಥಾನಕ್ಕೆ ಏನು ಮಹಿಳಾ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿತ್ತು. ಆ ಒಂದು ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಒಂದು ಸೂಚನೆ ಕೂಡ ರವಾನೆ ಮಾಡಲಾಗಿತ್ತು. ಆದರೆ ಮಾಜಿ ಸಿ ಎಂ ಸಿದ್ದರಾಮಯ್ಯ ಅವರು ಈ ಒಂದು ಏನು ಗಾಯತ್ರಿ ಶಾಂತೇಗೌಡರಿಗೆ ನೇರವಾಗಿ ತಾವು ಪ್ರಮಾಣ ವಚನ ಸ್ವೀಕಾರ ಮಾಡಬಾರ್ದು, ನಾನು ಏನು ಕುರುಬ ಸಮುದಾಯದ ವ್ಯಕ್ತಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದೆ. ಆದರೆ ಅದು ಕೂಡ ಬ್ಯಾಡಗಿ ಶಾಸಕರಾಗಿರುವಂಥ ಬಸವರಾಜ್ ನೀಲಣ್ಣ ಅವರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಹೈಕಮಾಂಡ್ಗೂ ಕೂಡ ತಿಳಿಸಿದ್ದೆ. ಯಾಕಂದರೆ ಈಗಾಗಲೇ ಏನು ದಕ್ಷಿಣ ಕರ್ನಾಟಕದ ಕುರುಬ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನವನ್ನು ಕೊಡಲಾಗಿದೆ. ಒಂದು ಬೈರತಿ ಸುರೇಶ್ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ. ಆದರೆ ಉತ್ತರ ಕರ್ನಾಟಕದಲ್ಲಿರುವಂಥ ಕುರುಬರು ಕೂಡ ಈ ಬಾರಿಯ ಒಂದು ಕ್ಯಾಬಿನೆಟ್ನಲ್ಲಿ ಪ್ರಾಧಾನ್ಯತೆಯನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಸ್ಥಾನವನ್ನು ಹೋಲ್ಡ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋಲ್ಡ್ ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ಸ್ಥಾನಕ್ಕೆ ಈಗ ಒಂದು ಮಹಿಳೆ ಆಗಿರುವಂಥದ್ದು, ಜೊತೆಗೆ ಕುರುಬ ಸಮುದಾಯಕ್ಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಜಿ ಸಿ ಎಂ ಸಿದ್ದರಾಮಯ್ಯ ಅವರ ಒಂದು ಸರ್ಕಸ್ ಆಗಿರುವಂಥದ್ದು. ಹಾಗಾಗಿ ಈ ಒಂದು ಸ್ಥಾನವನ್ನು ಹೇಗಾದರೂ ಮಾಡಿ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಲಾಬಿಗಳು ಕೂಡ ಶುರುವಾಗಿದೆ. ಅದರಲ್ಲೂ ಕೂಡ ಕುರುಬ ಸಮುದಾಯದ ಉತ್ತರ ಕರ್ನಾಟಕದ ಕುರುಬ ಸಮುದಾಯದ ರಾಘವೇಂದ್ರ ಇಟ್ನಾಳ್ ಜೊತೆಗೆ ಏನು ರಾಜಶೇಖರ್ ಇಟ್ನಾಳ್ ಅವರ ನೇತೃತ್ವದಲ್ಲಿ ಕುರುಬ ಸಮುದಾಯದ ನಾಯಕರು ನಿನ್ನೆ ವಿಧಾನಸೌಧದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ತಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿ ಕೂಡ ಮಾಡಿರುವಂಥದ್ದು. ಇನ್ನೊಂದು ಕಡೆ ಮಾಜಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಮಾಡಿ ಒಂದಷ್ಟು ಒತ್ತಡ ಇರುವ ತಂತ್ರವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಇನ್ನೊಂದು ಏನು ಅಚ್ಚರಿಯಾಗಿ ಉಮಾಶ್ರೀ ಅವರ ಹೆಸರು ಕೂಡ ಚರ್ಚೆಗೆ ಬಂದಿರುವಂಥದ್ದು, ಮುನ್ನೆಲೆಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಉಮಾಶ್ರೀ ಅವರಿಗೆ ಈಗಾಗಲೇ ಏನು ವಿಧಾನ ಪರಿಷತ್ನ ಉಪಸಭಾಪತಿ ಸ್ಥಾನಕ್ಕೆ ಒಂದು ಸೂಚನೆಯನ್ನು ಕೊಡಲಾಗಿದ್ರು ಕೂಡ ಆ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಾಜಿ ಸಿ ಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಉಮಾಶ್ರೀ ಅವರಿಗೆ ಆ ಒಂದು ಸ್ಥಾನವನ್ನು ಕೊಡಿಸುವ ಮುಖಾಂತರ ಹಿಂದುಳಿದ ವರ್ಗದ ಮಹಿಳೆಗೆ ಆ ಸ್ಥಾನವನ್ನು ಕಲಿಸಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಆಗಿರುವಂಥದ್ದು. ಆದರೆ ಇನ್ನೊಂದು ಕಡೆ ಏನು ಎಸ್ ಟಿ ಸಮುದಾಯದ ಅನ್ನಪೂರ್ಣ ಅವರು ಕೂಡ ಬಳ್ಳಾರಿ ಮೂಲದ ಶಾಸಕರು ಇದ್ದಾರೆ. ಅವರು ಕೂಡ ತಮ್ಮ ಪತಿ ಮೂಲಕ ಒಂದು ಲಾಬಿಯನ್ನು ಶುರು ಮಾಡಿದ್ದಾರೆ. ನಿನ್ನೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಜೊತೆಗೆ ಮೊನ್ನೆ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿ ಏನು ಈ ಒಂದು ಮಹಿಳಾ ಕೋಟಾದಡಿ ಒಂದು ಸಚಿವ ಸ್ಥಾನ ಖಾಲಿದೆ, ಆ ಒಂದು ಸ್ಥಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಲಾಬಿಯನ್ನು ಶುರು ಮಾಡಿರುವಂಥದ್ದು. ಹಾಗಾಗಿ ಈಗ ಏನು ಒಂದ್ ಕಡೆ ಉಮಾಶ್ರೀ ಜೊತೆಗೆ ಅನ್ನಪೂರ್ಣ ಜೊತೆಗೆ ಕುರುಬ ಸಮುದಾಯದ ರಾಘವೇಂದ್ರ ಇಟ್ನಾಳ್ ಅವರು ಒಂದು ಅವರ ಬ್ರದರ್ಸ್ ಕೂಡ ಬಂದು ಭೇಟಿ ಮಾಡಿರೋದ್ರಿಂದ ಈಗ ಯಾರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಶುರುವಾಗಿರುವಂಥದ್ದು. ಜೊತೆಗೆ ಈ ಬಗ್ಗೆ ಸಾಕಷ್ಟು ಲಾಬಿಗಳು ಕೂಡ ಶುರುವಾಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.